ಓಂ ಶಾಂತಿ. ಶಿವ ತಂದೆಯ ಅವ್ಯಕ್ತ ಮಧುರ ಮಹಾವಾಕ್ಯ. ಅವ್ಯಕ್ತ ಮುರುಳಿಯ ದಿನಾಂಕ 12/11/2023. ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ದಿನಾಂಕ 22/3/1996. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವು ಸರ್ವ ಪ್ರಶ್ನೆಗಳಿಂದ ದೂರವಾಗಿ ಸದಾ ಪ್ರಸನ್ನ ಚಿತ್ತರಾಗಿರುವುದು ಆಗಿದೆ. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವು ಸರ್ವ ಪ್ರಶ್ನೆಗಳಿಂದ ದೂರವಾಗಿ ಸದಾ ಪ್ರಸನ್ನ ಚಿತ್ತರಾಗುವುದು ಆಗಿದೆ. ಇಂದು ಸರ್ವ ಪ್ರಾಪ್ತಿಗಳ ದಾತರಾದ ಬಾಪ್ದಾದಾರವರು ತಮ್ಮ ಸರ್ವ ಪ್ರಾಪ್ತಿ ಸ್ವರೂಪ ಮಕ್ಕಳನ್ನು ನೋಡುತ್ತಾ ಇದ್ದಾರೆ. ಬಾಪ್ದಾದಾರವರ ಮೂಲಕ ಪ್ರಾಪ್ತಿಗಳೇನೋ ತುಂಬಾ ಆಗಿವೆ. ಅದರ ವರ್ಣನೆ ಮಾಡುವುದಾದರೆ ಅನೇಕವಿದೆ. ಆದರೆ ಉದ್ದವಾದ ಪಟ್ಟಿಯನ್ನು ನಿರೂಪಿಸುವುದಕ್ಕೆ ಬದಲಾಗಿ ಏನು ವರ್ಣನೆ ಮಾಡುತ್ತೀರೆಂದರೆ, ಈ ಬ್ರಾಹ್ಮಣ ಜೀವನದಲ್ಲಿ ಪ್ರಾಪ್ತಿಯಾಗದಿರುವ ವಸ್ತುವು ಯಾವುದೂ ಇಲ್ಲ ಎಂದು. ಪ್ರಾಪ್ತಿಗಳಂತೂ ಅನೇಕವು ಇರುವುದನ್ನು ಬಾಪ್ದಾದಾರವರು ನೋಡುತ್ತಾ ಇದ್ದಾರೆ. ಅನೇಕ ಪ್ರಾಪ್ತಿಗಳಿವೆಯಲ್ಲವೇ? ಪಟ್ಟಿಯು ದೊಡ್ಡದಿದೆಯಲ್ಲವೇ? ಆದ್ದರಿಂದ ಯಾರಿಗೆ ಸರ್ವ ಪ್ರಾಪ್ತಿಗಳು ಇವೆಯೋ ಅದರ ಚಿಹ್ನೆಯು ಪ್ರತ್ಯಕ್ಷ ಜೀವನದಲ್ಲಿ ಏನು ಕಂಡುಬರುತ್ತದೆ ಅದನ್ನು ತಿಳಿದುಕೊಂಡಿದ್ದೀರಲ್ಲವೇ? ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರುವುದರ ಚಿಹ್ನೆಯು ಏನಾಗಿದೆ ಎಂದರೆ, ಸದಾ ಅವರ ಚಹರೆ ಹಾಗೂ ನಡವಳಿಕೆಯಲ್ಲಿ ಪ್ರಸನ್ನತೆ. ಆ ಪ್ರಸನ್ನತೆಯ ವ್ಯಕ್ತಿತ್ವವು ಗೋಚರಿಸುತ್ತದೆ. ಯಾರನ್ನಾದರೂ ಆಕರ್ಷಿತರನ್ನಾಗಿ ಮಾಡುವುದು ವ್ಯಕ್ತಿತ್ವವಾಗಿದೆ. ಆದ್ದರಿಂದ ಸರ್ವ ಪ್ರಾಪ್ತಿಗಳ ಕುರುಹು ಪ್ರಸನ್ನತೆಯ ವ್ಯಕ್ತಿತ್ವವಾಗಿದೆ. ಅದನ್ನು ಸಂತುಷ್ಟತೆ ಎಂದು ಕರೆಯಲಾಗುತ್ತದೆ. ಆದರೆ ಈಗಿನ ಸಮಯದಲ್ಲಿ ಚಹರೆಯಲ್ಲಿ ಪ್ರಸನ್ನತೆಯ ಕಾಂತಿಯು ಕಂಡುಬರಬೇಕು. ಒಮ್ಮೊಮ್ಮೆ ಪ್ರಸನ್ನ ಚಿತ್ತರಾಗುವುದು ಹಾಗೂ ಒಮ್ಮೊಮ್ಮೆ ಪ್ರಶ್ನಚಿತ್ತರಾಗುವುದಲ್ಲ. ಎರಡೂ ಪ್ರಕಾರದ ಮಕ್ಕಳಿದ್ದಾರೆ. ಒಂದು ಪ್ರಕಾರದವರು ಸಣ್ಣ ಪುಟ್ಟ ಪರಿಸ್ಥಿತಿಯು ಬಂದರೆ ಪ್ರಶ್ನಚಿತ್ತರಾಗಿ ಬಿಡುತ್ತಾರೆ. ಏಕೆ, ಏನು, ಹೇಗೆ, ಯಾವಾಗ ಮುಂತಾದ ಪ್ರಶ್ನೆಗಳು ಅವರನ್ನು ಕಾಡಿಸುತ್ತವೆ. ಇವರು ಪ್ರಶ್ನಚಿತ್ತರಾಗಿದ್ದಾರೆ. ಹಾಗೂ ಪ್ರಾಪ್ತಿ ಸ್ವರೂಪರಾದವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ. ಅವರಿಗೆ ಎಂದೂ ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಶ್ನೆಯು ಉದ್ಭವವಾಗುವುದಿಲ್ಲ. ಪ್ರಶ್ನೆಯು ಕಾಡಿಸುವುದಿಲ್ಲ. ಏಕೆ? ಏಕೆಂದರೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾರೆ. ಹೀಗೆ ಇದು ಏಕೆ, ಏನು ಎನ್ನುವ ಪ್ರಶ್ನೆಗಳೇನಿವೆಯೋ ಅವು ಗಾಬರಿ ಅಥವಾ ಗಡಿಬಿಡಿಯ ಚಿಹ್ನೆಯಾಗಿವೆ. ಯಾರು ಸಂಪನ್ನರಾಗಿರುತ್ತಾರೋ ಅವರಲ್ಲಿ ಗಾಬರಿ ಅಥವಾ ಗೊಂದಲವಿರುವುದಿಲ್ಲ. ಯಾರು ಖಾಲಿಯಾಗಿರುತ್ತಾರೋ ಅವರಲ್ಲಿ ಗೊಂದಲ, ಗಾಬರಿಯಾಗುತ್ತದೆ. ಆದ್ದರಿಂದ ಸದಾ ನಾನು ಪ್ರಸನ್ನ ಚಿತ್ತನಾಗಿರುತ್ತೇನೆಯೇ ಎಂದು ನಿಮ್ಮೊಂದಿಗೆ ಕೇಳಿಕೊಳ್ಳಿರಿ. ಪ್ರಸನ್ನ ಚಿತ್ತರಾಗಿರುತ್ತೀರಾ? ಒಮ್ಮೊಮ್ಮೆ ಪ್ರಸನ್ನ ಚಿತ್ತರಾಗಿರುವುದಿಲ್ಲ. ಸದಾ ಪ್ರಸನ್ನ ಚಿತ್ತರಾಗಿರಬೇಕು. 10 ವರ್ಷದಿಂದ ಜ್ಞಾನದಲ್ಲಿ ಇರುವವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೋ ಅಥವಾ ಇಲ್ಲವೋ? ಹೌದು ಎಂದು ಹೇಳುವುದಿಲ್ಲ. ಬಹುಶಃ ಯೋಚನೆ ಮಾಡುತ್ತಾ ಇದ್ದಾರೆ. ಪ್ರಸನ್ನತೆಯ ಒಂದು ವೇಳೆ ಕಡಿಮೆ ಇದ್ದರೆ ಅದರ ಕಾರಣವು ಪ್ರಾಪ್ತಿಯು ಕಡಿಮೆ ಇರುವುದಾಗಿದೆ. ಹಾಗೂ ಕಡಿಮೆ ಇರುವ ಕಾರಣದಿಂದ ಯಾವುದಾದರೊಂದು ಇಚ್ಛೆ ಇರುತ್ತದೆ. ಇಚ್ಛೆಯ ಅಡಿಪಾಯವು ಅಪ್ರಾಪ್ತಿಯಾಗಿದೆ. ಅನೇಕ ಸೂಕ್ಷ್ಮವಾದ ಇಚ್ಛೆಗಳು ಅಪ್ರಾಪ್ತಿಯ ಕಡೆಗೆ ಬುದ್ಧಿಯನ್ನು ಸೆಳೆಯುತ್ತವೆ. ಆಮೇಲೆ ರಾಯಲ್ ರೂಪದಲ್ಲಿ ಏನು ಹೇಳುತ್ತಾರೆಂದರೆ, ನನಗೆ ಇಚ್ಛೆ ಏನಿಲ್ಲ, ಆದರೆ ಆಗಿಬಿಟ್ಟರೆ ಒಳ್ಳೆಯದು. ಆದರೆ ಎಲ್ಲಿ ಅಲ್ಪಕಾಲದ ಇಚ್ಛೆ ಇದೆಯೋ ಅಲ್ಲಿ ಒಳ್ಳೆಯದಾಗುವುದು ಸಾಧ್ಯವಿಲ್ಲ. ಆದ್ದರಿಂದ ಏನು ಪರಿಶೀಲನೆ ಮಾಡಿಕೊಳ್ಳಿರೆಂದರೆ,
ಜ್ಞಾನದ ಜೀವನದಲ್ಲಿಯಾದರೂ ಜ್ಞಾನದ ರಾಯಲ್ ರೂಪದ ಇಚ್ಛೆಗಳು ಅಥವಾ ಸ್ಥೂಲ ರೂಪದ ಇಚ್ಛೆಗಳು ಇವೆಯೇ ಎಂದು. ಈಗ ಸ್ಥೂಲ ರೂಪದಲ್ಲಿ ಇಚ್ಛೆಗಳು ಸಮಾಪ್ತಿಯಾಗುವುದನ್ನು ನೋಡಬಹುದು. ಆದರೆ ರಾಯಲ್ ಇಚ್ಛೆಗಳು ಜ್ಞಾನದಲ್ಲಿ ಬಂದ ನಂತರ ಸೂಕ್ಷ್ಮ ರೂಪದಲ್ಲಿ ಉಳಿದುಕೊಂಡಿವೆ. ಅದನ್ನು ಪರಿಶೀಲನೆ ಮಾಡಿಕೊಳ್ಳಿರಿ. ಏಕೆ ಬಾಪ್ ದಾದಾರವರು ಈಗ ಮಕ್ಕಳೆಲ್ಲರನ್ನೂ ತಂದೆಯ ಸಮಾನ ಸಂಪನ್ನರನ್ನಾಗಿ ಸಂಪೂರ್ಣರನ್ನಾಗಿ ಮಾಡಲು ಬಯಸುತ್ತಾರೆ. ಯಾರೊಂದಿಗೆ ಪ್ರೀತಿ ಇರುತ್ತದೆಯೋ ಅವರ ಸಮಾನ ಆಗುವುದೇನೂ ಕಷ್ಟವಾದ ಕಾರ್ಯವಾಗುವುದಿಲ್ಲ. ಬಾಪ್ ದಾದಾರವರೊಂದಿಗೆ ನಿಮ್ಮೆಲ್ಲರಿಗೂ ತುಂಬಾ ಪ್ರೀತಿ ಇದೆ ಅಥವಾ ಕೇವಲ ಪ್ರೀತಿ ಇದೆಯೋ? ಏನೂ ಇದೆ? ಪಕ್ಕಾ ತುಂಬಾ ಪ್ರೀತಿ ಇದೆಯಾ? ಹಾಗಾದರೆ ಪ್ರೀತಿಯ ಸಲುವಾಗಿ ತ್ಯಾಗ ಮಾಡುವುದು ಅಥವಾ ಪರಿವರ್ತನೆಯಾಗುವುದು ದೊಡ್ಡ ಸಂಗತಿಯಾಗಿದೆಯೇ? ಇಲ್ಲ ತಾನೆ? ಹಾಗಾದರೆ ಪೂರ್ತಿ ತ್ಯಾಗ ಮಾಡಿದ್ದೀರಾ? ತಂದೆಯು ಏನು ಹೇಳುತ್ತಾರೋ, ತಂದೆಯು ಏನು ಬಯಸುತ್ತಾರೋ ಅದನ್ನು ಮಾಡಿದ್ದೀರಾ? ಸದಾ ಒಮ್ಮೊಮ್ಮೆ ಮಾಡುವುದರಿಂದ ಕೆಲಸ ನಡೆಯುವುದಿಲ್ಲ. ಸದಾ ಕಾಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದು ಬಯಸುತ್ತೀರೋ ಅಥವಾ ಒಮ್ಮೊಮ್ಮೆ ಪಡೆಯಲು ಬಯಸುತ್ತೀರೋ? ಸದಾ ಕಾಲದ ರಾಜ್ಯ ಭಾಗ್ಯವನ್ನು ಬಯಸುತ್ತೀರಲ್ಲವೇ? ಆದ್ದರಿಂದ ಸದಾ ಪ್ರಸನ್ನತೆಯ ಭಾವದ ಹೊರತು ಅನ್ಯ ಯಾವ ಭಾವವೂ ಚಹರೆಯಲ್ಲಿ ಅಥವಾ ನಡವಳಿಕೆಯಲ್ಲಿ ಕಂಡು ಬರದಿರಲಿ. ಈ ದಿನ ಸೋದರಿಯವರ ಅಥವಾ ಸೋದರರ ಮನೋಭಾವವು ಬೇರೆ ಆಗಿದೆ ಎಂದು ಒಮ್ಮೊಮ್ಮೆ ಹೇಳುತ್ತಾರಲ್ಲವೇ? ಹೀಗೆ ಹೇಳುತ್ತಾರಲ್ಲವೇ? ಈ ದಿನ ನನ್ನ ಮೂಡ್ ಬೇರೆಯಾಗಿದೆ, ಅಂದರೆ ಮನೋಭಾವವು ಬೇರೆಯಾಗಿದೆ ಎಂದು. ಇದನ್ನು ಏನೆಂದು ಹೇಳಬಹುದು? ಸದಾ ಪ್ರಸನ್ನತೆ ಇದೆ ಎಂದು ಹೇಳಬಹುದು. ಹಲವು ಮಕ್ಕಳು ಪ್ರಶಂಸೆಯ ಆಧಾರದ ಮೇಲೆ ಪ್ರಸನ್ನತೆಯ ಅನುಭವ ಮಾಡುತ್ತಾರೆ. ಆದರೆ ಆ ಪ್ರಸನ್ನತೆಯು ಅಲ್ಪ ಕಾಲದ್ದಾಗಿವೆ. ಈ ದಿನ ಇರುತ್ತದೆ, ಸ್ವಲ್ಪ ಸಮಯದ ನಂತರ ಸಮಾಪ್ತಿಯಾಗಿ ಬಿಡುತ್ತದೆ. ಆದ್ದರಿಂದ ಏನು ಪರಿಶೀಲನೆ ಮಾಡಿಕೊಳ್ಳಬೇಕೆಂದು ನನ್ನ ಪ್ರಸನ್ನತೆಯೋ ಪ್ರಶಂಸೆಯ ಆಧಾರವನ್ನು ಅವಲಂಬಿಸಿಲ್ಲವೇ ಎಂದು. ಇದನ್ನು ಯಾವುದಕ್ಕೆ ಹೇಳಿಕೆ ಮಾಡಬಹುದಾಗಿದೆ? ಈಗಿನ ಕಾಲದಲ್ಲಿ ಮನೆಯನ್ನು ಕಟ್ಟುವಾಗ ಸಿಮೆಂಟಿನ ಜೊತೆಯಲ್ಲಿ ಮರಳಿನ ಪ್ರಮಾಣವನ್ನು ಜಾಸ್ತಿ ಹಾಕಿಬಿಡುತ್ತಾರೆ, ಬೆರಕೆ ಮಾಡುತ್ತಾರೆ. ಹಾಗೆಯೇ ಇದರಲ್ಲೂ ಅಡಿಪಾಯವು ಬೆರಕೆ ಆಗಿದೆ, ಯಥಾರ್ಥವಾಗಿಲ್ಲ. ಆದ್ದರಿಂದಲೇ ಸ್ವಲ್ಪವೇ ಪರಿಸ್ಥಿತಿಯ ಬಿರುಗಾಳಿಯು ಬಂದರೆ ಅಥವಾ ಯಾವುದಾದರೂ ಪ್ರಕಾರದ ಉಪದ್ರವವಾದರೆ ಅದು ಪ್ರಸನ್ನತೆಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ನಿಮ್ಮದು ಅಂತಹ ಅಸ್ಥಿಭಾರವಾಗಿಲ್ಲ ತಾನೇ? ಬಾಪ್ ದಾದಾರವರು ಮುಂಚೆಯೂ ಏನು ಹೇಳಿದ್ದಾರೆ, ಈಗ ಪುನಃ ಒತ್ತಿ ಹೇಳುತ್ತಿದ್ದಾರೆಂದರೆ ರಾಯಲ್ ರೂಪದ ಇಚ್ಛೆಯು ಸ್ವರೂಪವು ಹೆಸರು, ಗೌರವ ಹಾಗೂ ಕೀರ್ತಿಯಾಗಿದೆ. ಆಧಾರವೇನೋ ಸೇವೆಯದನ್ನು ತೆಗೆದುಕೊಳ್ಳುತ್ತಾರೆ. ಸೇವೆಯಲ್ಲಿ ಹೆಸರು ಗಳಿಸಬೇಕು ಎಂದು ಬಯಸುತ್ತಾರೆ. ಆದರೆ ಯಾರು ಹೆಸರಿಗಾಗಿ ಸೇವೆ ಮಾಡುತ್ತಾರೋ ಅವರ ಹೆಸರು ಅಲ್ಪ ಕಾಲದವರೆಗೆ ಪ್ರಖ್ಯಾತವಾಗಿ ಬಿಡುತ್ತದೆ. ತುಂಬಾ ಒಳ್ಳೆಯ ಸೇವಾದಾರಿಯಾಗಿದ್ದಾರೆ, ತುಂಬಾ ಚೆನ್ನಾಗಿ ಆಕರ್ಷಿತರನ್ನಾಗಿ ಮಾಡುವವರಾಗಿದ್ದಾರೆ ಎಂದು ಹೆಸರು ಗಳಿಸುತ್ತಾರೆ. ಆದರೆ ಹೆಸರಿನ ಆಧಾರದಿಂದ ಸೇವೆ ಮಾಡುವವರ ಹೆಸರು ಉನ್ನತ ಪದವಿಯನ್ನು ಪಡೆಯುವವರಲ್ಲಿ ಕೊನೆಯವರಾಗಿ ಬಿಡುತ್ತದೆ. ಏಕೆಂದರೆ ಕಚ್ಚಾ ಆಗಿರುವ ಫಲವನ್ನು ತಿಂದು ಬಿಟ್ಟರೋ ಪಕ್ವವಾಗಲು ಬಿಡಲಿಲ್ಲ. ಪಕ್ವವಾದ ಹಣ್ಣನ್ನು ಎಲ್ಲಿ ತಿನ್ನುವರು? ಕಚ್ಚಾ ಆಗಿರುವುದನ್ನೇ ತಿಂದು ಹಾಕಿದರು. ಈಗ ತಾನೇ ಸೇವೆ ಮಾಡಿದರು, ಈಗಲೇ ಹೆಸರನ್ನು ಪಡೆದರು. ಇದು ಕಚ್ಚಾ ಫಲವಾಗಿದೆಯೋ ಅಥವಾ ಇಚ್ಛೆಯನ್ನು ಇಟ್ಟುಕೊಂಡರೋ?
ಸೇವೆಯನ್ನಂತೂ ನಾನು ತುಂಬ ಮಾಡಿದೆನು. ಎಲ್ಲರಿಗಿಂತಲೂ ಹೆಚ್ಚು ಸೇವೆಗೆ ನಿಮಿತ್ತನೂ ನಾನಾಗಿದ್ದೇನೆ ಎಂದು ತಿಳಿಯುತ್ತಾರೆ. ಇದು ಹೆಸರಿನ ಆಧಾರದಿಂದ ಸೇವೆ ಮಾಡುವ ಸೇವೆಯಾಯಿತೋ? ಇವರು ಕಚ್ಚಾ ಫಲವನ್ನು ತಿನ್ನುವವರಾದರೂ ಕಚ್ಚಾ ಫಲದಲ್ಲಿ ಶಕ್ತಿ ಇರುತ್ತದೆಯೇನೋ, ಅಥವಾ ಸೇವೆ ಮಾಡಿದರೆ ಸೇವೆಯ ಪರಿಣಾಮದಿಂದ ನನಗೆ ಗೌರವವು ದೊರೆಯಬೇಕು ಎಂದು ತಿಳಿಯುತ್ತಾರೆ. ಇದು ಗೌರವ ಅಥವಾ ಸನ್ಮಾನವಲ್ಲ, ಅಭಿಮಾನವಾಗಿದೆ. ಎಲ್ಲಿ ಅಭಿಮಾನವಿದೆಯೋ ಅಲ್ಲಿ ಪ್ರಸನ್ನತೆಯು ಇರುವುದು ಸಾಧ್ಯವಿಲ್ಲ. ಎಲ್ಲಕ್ಕಿಂತಲೂ ದೊಡ್ಡ ಸ್ಥಾನಮಾನವಾದ ಬಾಪ್ದಾದಾರವರ ಹೃದಯದಲ್ಲಿ ಸ್ಥಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಿರಿ. ಆತ್ಮದ ಹೃದಯದಲ್ಲಿ ಒಂದು ವೇಳೆ ಸ್ಥಾನವು ಸಿಕ್ಕಿಬಿಟ್ಟರೂ ಸಹ ಆತ್ಮರು ಸ್ವಯಂ ತಾವೇ ತೆಗೆದುಕೊಳ್ಳುವವರಾಗಿದ್ದಾರೆ. ಮಾಸ್ಟರ್ ದಾತ ಆಗಿದ್ದಾರೆ, ದಾತ ಆಗಿಲ್ಲ. ಆದ್ದರಿಂದ ಸ್ಥಾನವು ಬೇಕಾಗಿದ್ದರೆ ಸದಾ ಬಾಪ್ದಾದಾರವರ ಹೃದಯದಲ್ಲಿ ನಿಮ್ಮ ಸ್ಥಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಿರಿ. ಈ ರಾಯಲ್ ಇಚ್ಛೆಗಳೆಲ್ಲವೂ ಪ್ರಾಪ್ತಿ ಸ್ವರೂಪ ಆಗಲು ಬಿಡುವುದಿಲ್ಲ. ಆದ್ದರಿಂದ ಪ್ರಸನ್ನತೆಯ ವ್ಯಕ್ತಿತ್ವವನ್ನು ಸದಾ ಚೆಹರೆ ಹಾಗೂ ನಡವಳಿಕೆಯಲ್ಲಿ ಕಂಡುಬರುವುದಿಲ್ಲ. ಯಾವುದಾದರೂ ಪರಿಸ್ಥಿತಿಯಲ್ಲಿ ಪ್ರಸನ್ನತೆಯ ಮನೋಭಾವವು ಪರಿವರ್ತನೆಯಾಗಿದೆ. ಸದಾ ಕಾಲದ ಪ್ರಸನ್ನತೆಯೆಂದು ಹೇಳುವುದಿಲ್ಲ. ಬ್ರಾಹ್ಮಣ ಜೀವನದ ಮನೋಭಾವವು ಸದಾ ಹರ್ಷಿತ ಹಾಗೂ ಜಾಗರೂಕ ಆಗಿರುವುದು. ಮೂಡ್ ಬದಲಾವಣೆ ಆಗಬಾರದು. ಆಮೇಲೆ ರಾಯಲ್ ರೂಪದಲ್ಲಿ ಏನು ಹೇಳುತ್ತಾರೆಂದರೆ, ಈ ದಿನ ನನಗೆ ತುಂಬ ಏಕಾಂತದ ಅವಶ್ಯಕತೆ ಇದೆ ಎಂದು. ಬೇರೆ ಏಕೆ ಬೇಕು? ಸೇವೆ ಮಾಡಬೇಕೋ ಅಥವಾ ಪರಿವಾರದಿಂದ ದೂರವಿದ್ದುಕೊಂಡು ಶಾಂತಿಯು ಬೇಕೋ, ಏಕಾಂತವು ಬೇಕೋ? ಈ ದಿನ ನನ್ನ ಮೂಡ್ ಇಂತಹದ್ದಾಗಿದೆ. ಹೀಗೆ ಮನೋಭಾವವನ್ನು ಬದಲಾಯಿಸಬೇಡಿರಿ. ಕಾರಣವೇನೇ ಇರಲಿ, ಆದರೆ ನೀವು ಕಾರಣವನ್ನು ನಿವಾರಣೆ ಮಾಡುವವರಾಗಿದ್ದೀರೋ ಅಥವಾ ಕಾರಣದಲ್ಲಿ ಸಿಕ್ಕಿ ಬೀಳುವವರಾಗಿದ್ದೀರೋ? ನಿವಾರಣೆ ಮಾಡುವವರಲ್ಲವೇ? ಏನು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದೀರಿ? ನೀವು ಕಾಂಟ್ರಾಕ್ಟರ್ ಆಗಿದ್ದೀರಲ್ಲವೇ? ಆದ್ದರಿಂದ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದೀರಿ. ಪ್ರಕೃತಿಯ ಮೂಡ್ ಸಹ ಪರಿವರ್ತನೆ ಮಾಡುವೆವು ಎಂದು. ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಬೇಕಲ್ಲವೇ? ಹೀಗೆ ಪ್ರಕೃತಿಯನ್ನು ಪರಿವರ್ತನೆ ಮಾಡುವವರು ನಿಮ್ಮ ಮನೋಭಾವವನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಮನೋಭಾವವು ಬದಲಾವಣೆಯಾಗುತ್ತದೆಯೋ ಇಲ್ಲವೋ? ಒಮ್ಮೊಮ್ಮೆ ಆಗುತ್ತದೆಯೇ? ಆಮೇಲೆ ಏನು ಹೇಳುತ್ತೀರೆಂದರೆ, ಸಾಗರದ ತೀರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇನೆ ಎಂದು. ಜ್ಞಾನ ಸಾಗರ ಅಲ್ಲ, ಸ್ಥೂಲ ಸಾಗರದ ತೀರದಲ್ಲಿ ವಿದೇಶಿಯರು ಹೀಗೆ ಮಾಡುತ್ತಾರಲ್ಲವೇ? ಅಥವಾ ಈ ದಿನ ಒಂಟಿಯಾಗಿ ಏಕಾಂಗಿಯಾಗಿ ಇದ್ದೇನೆ ಎನಿಸುತ್ತದೆ ಎಂದು ಹೇಳುತ್ತಾರೆ. ಹಾಗಾದರೆ ತಂದೆಯ ಸಂಯುಕ್ತ ರೂಪವು, ಅಂದರೆ ಕಂಬೈನ್ಡ್ ರೂಪವು ಎಲ್ಲಿ ಹೋಯಿತು? ತಂದೆಯನ್ನು ದೂರ ಮಾಡಿಬಿಟ್ಟಿರಾ? ಕಂಬೈನ್ಡ್ ಆಗಿದ್ದವರು ಒಂಟಿಯಾಗಿ ಬಿಟ್ಟಿರಿ. ಇದನ್ನೇ ಪ್ರೀತಿ ಎಂದು ಕರೆಯಲಾಗುತ್ತದೆಯೇ? ಹೀಗೆ ಯಾವುದೇ ಪ್ರಕಾರದ ಮನೋಭಾವ ಆಫ್ ಆಗುವುದು, ಅಂದರೆ ಮೂಡ್ ಆಫ್ ಆಗುವುದು ದೊಡ್ಡ ಕೊರತೆಯಾಗಿದೆ. ಆದರೆ ಮೂಡ್ ಪರಿವರ್ತನೆಯಾಗುವುದು ಸಹ ಸರಿಯಲ್ಲ. ಮನೋಭಾವವು, ಅಂದರೆ ಮೂಡ್ ಆಫ್ ಆಗುವವರಂತೂ ಅನೇಕ ಭಿನ್ನ ಭಿನ್ನ ಪ್ರಕಾರದ ಲೀಲೆಯನ್ನು ತೋರಿಸುತ್ತಾರೆ. ಹಿರಿಯರಿಗೆ ತುಂಬ ಲೀಲೆಯನ್ನು ತೋರಿಸುವುದನ್ನು ಅಥವಾ ತಮ್ಮ ಸಾಥಿಗಳಿಗೆ ತುಂಬ ಲೀಲೆಯನ್ನು ತೋರಿಸುವುದನ್ನು ಬಾಪ್ದಾದಾರವರು ನೋಡುತ್ತಾರೆ. ಇಂತಹ ಲೀಲೆ ಮಾಡಬೇಡಿರಿ. ಏಕೆಂದರೆ ಬಾಪ್ದಾದಾರವರಿಗೆ ಮಕ್ಕಳೊಂದಿಗೆ ಎಲ್ಲರೊಂದಿಗೂ ಪ್ರೀತಿ ಇದೆ. ಯಾರು ವಿಶೇಷವಾಗಿ ನಿಮಿತ್ತರಾಗಿದ್ದಾರೋ ಅವರು ತಂದೆಯ ಸಮಾನರಾಗಬೇಕೆಂದು
ಹಾಗೂ ಉಳಿದವರು ಆದರೆ ಆಗಲಿ ಇಲ್ಲದಿದ್ದರೆ ಬೇಡ ಎಂದು ಬಾಪ್ದಾದಾರವರು ಬಯಸುವುದಿಲ್ಲ. ಎಲ್ಲರನ್ನೂ ಸಮಾನರನ್ನಾಗಿ ಮಾಡಬೇಕಾಗಿದೆ. ಇದೇ ಬಾಪ್ದಾದಾರವರ ಪ್ರೀತಿಯಾಗಿದೆ. ಆದ್ದರಿಂದ ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಕೊಡುವುದು ಬರುತ್ತದೆಯೇ ಅಥವಾ ಬಿಂಕ ಭಿನ್ನಾಣದಿಂದ ಪ್ರತಿಕ್ರಿಯೆ ತೋರಿಸುತ್ತೀರೋ? ಒಮ್ಮೊಮ್ಮೆ ಬಿಂಕ ಭಿನ್ನಾಣವನ್ನು ತೋರಿಸುತ್ತಾರೆ ಹಾಗೂ ಒಮ್ಮೊಮ್ಮೆ ಸಮಾನ ಆಗಿ ತೋರಿಸುತ್ತಾರೆ. ಈಗ ಈ ಸಮಯವು ಸಮಾಪ್ತಿಯಾಯಿತು. ಈಗ ಡೈಮಂಡ್ ಜುಬಿಲಿ ಆಚರಿಸುತ್ತಿದ್ದೀರಲ್ಲವೇ? 60 ವಯಸ್ಸಾದ ನಂತರ ಸಾಮಾನ್ಯವಾಗಿಯೂ ವಾನಪ್ರಸ್ಥವು ಪ್ರಾರಂಭವಾಗುತ್ತದೆ. ಇನ್ನೂ ನೀವು ಸಣ್ಣ ಮಕ್ಕಳಲ್ಲ. ಈಗ ವಾನಪ್ರಸ್ಥ ಅರ್ಥಾತ್ ಎಲ್ಲವನ್ನೂ ತಿಳಿದುಕೊಂಡಿರುವವರು, ಅನುಭವಿ ಆತ್ಮರಾಗಿದ್ದೀರಿ, ಜ್ಞಾನಪೂರ್ಣರಾಗಿದ್ದೀರಿ, ಶಕ್ತಿಪೂರ್ಣರಾಗಿದ್ದೀರಿ, ಸಫಲತಾಪೂರ್ಣರಾಗಿದ್ದೀರಿ. ಪೂರ್ಣರಾಗಿದ್ದೀರಾ, ಶಕ್ತಿಪೂರ್ಣರಾಗಿದ್ದೀರಾ, ಸಫಲತಾಪೂರ್ಣರಾಗಿದ್ದೀರಾ. ಒಮ್ಮೊಮ್ಮೆ ಆಗುತ್ತೀರೋ ಅಥವಾ ಸದಾ ಆಗಿದ್ದೀರೋ? ಸದಾ ಹೇಗೆ ಜ್ಞಾನಪೂರ್ಣರಾಗಿದ್ದೀರೋ ಹಾಗೆಯೇ ಶಕ್ತಿಪೂರ್ಣರು, ಸಫಲತಾಪೂರ್ಣರು. ಯಾವಾಗಲಾದರೂ ಕಾರಣವೇನು? ಬಾಪ್ದಾದಾರವರು ಸಫಲತಾಪೂರ್ಣರಾಗುವುದಿಲ್ಲ. ಏನು ನೋಡಿದ್ದೇವೆಂದರೆ ಅಧಿಕ ಸಂಖ್ಯೆಯ ಮಕ್ಕಳು ತಮ್ಮ ದುರ್ಬಲ ಸಂಕಲ್ಪವನ್ನು ಮೊದಲೇ ಪ್ರಕಟ ಮಾಡುತ್ತಾರೆ. ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಎನ್ನುವ ಸಂಕಲ್ಪವನ್ನು ತಂದುಕೊಳ್ಳುತ್ತಾರೆ. ಆದ್ದರಿಂದ ತಮ್ಮ ಈ ಪ್ರಸನ್ನ ಚಿತ್ತರನ್ನಾಗಿ ಮಾಡದೆ ಪ್ರಶ್ನ ಚಿತ್ತರನ್ನಾಗಿ ಮಾಡುತ್ತದೆ. ದುರ್ಬಲ ಸಂಕಲ್ಪವೇ ಇಲ್ಲವೋ ಏನಾಗುತ್ತದೆಯೋ ಗೊತ್ತಿಲ್ಲ. ಈ ಸಂಕಲ್ಪವೇ ಗೋಡೆಯಾಗಿ ಆಗುತ್ತದೆಯೋ ಬಿಡುತ್ತದೆಯೋ ಹಾಗೂ ಸಫಲತೆಯೋ ಆ ಗೋಡೆಯೊಳಗೆ ಅಡಗಿ ಹೋಗಿಬಿಡುತ್ತದೆ. ನಿಶ್ಚಯ ಬುದ್ಧಿಯವರು ವಿಜಯಶಾಲಿಗಳಾಗುತ್ತಾರೆ ಎನ್ನುವುದು ನಿಮ್ಮ ಸ್ಲೋಗನ್ ಆಗಿದೆಯಲ್ಲವೇ? 10 ವರ್ಷದವರ ಸ್ಲೋಗನ್ ಆಗಿದೆಯೇ? ಪಕ್ಕಾ ಆಗಿದೆಯೇ? ಇದು ಸಮಯದ ಸ್ಲೋಗನ್ ಆಗಿದೆ, ಭವಿಷ್ಯದ್ದಲ್ಲ. ವರ್ತಮಾನ ಸಮಯದ್ದಾಗಿದೆ. ಇರಬೇಕೋ ಪ್ರಸನ್ನ ಚಿತ್ತರಾಗಿರಬೇಕು ಅಥವಾ ಪ್ರಶ್ನಚಿತ್ತರಾಗಿರಬೇಕು? ಮಾಯೆ ತನ್ನದೇ ದುರ್ಬಲ ಸಂಕಲ್ಪದ ಜಾಲವನ್ನು ಹರಡಿಬಿಡುತ್ತದೆ ಹಾಗೂ ನಿಮ್ಮದೇ ಬಲೆಯಲ್ಲಿ ಸಿಕ್ಕಿ ಬೀಳುತ್ತೀರಿ. ಆದ್ದರಿಂದ ಸದಾ ಏನು ವಿಜಯಶಾಲಿ ಆಗಿಯೇ ಇದರಿಂದ ಈ ದುರ್ಬಲತೆಯ ಜಾಲವನ್ನು ಸಮಾಪ್ತಿ ಮಾಡಿರಿ. ಸಿಕ್ಕಿ ಹಾಕಿಕೊಳ್ಳಬೇಡಿರಿ, ಆದರೆ ಸಮಾಪ್ತಿ ಮಾಡಿರಿ. ಸಮಾಪ್ತಿ ಮಾಡುವ ಶಕ್ತಿ ಇದೆಯೇ? ನಿಧಾನವಾಗಿ ಸಮಾಪ್ತಿ ಮಾಡಲು ಹೋಗಬೇಡಿರಿ. ತಕ್ಷಣವೇ 1 ಸೆಕೆಂಡ್ನಲ್ಲಿ ಈ ಜಾಲವನ್ನು ಬಲಗೊಳ್ಳಲು ಬಿಡಬೇಡಿರಿ. ಒಂದು ವೇಳೆ ಒಂದು ಸಲವಾದರೂ ಈ ಬಲೆಯಲ್ಲಿ ಸಿಕ್ಕಿಬಿದ್ದರೆ ಅದರಿಂದ ಹೊರಗೆ ಬರುವುದು ಕಷ್ಟವಿದೆ. ವಿಜಯವು ತನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ, ಸಫಲತೆಯು ತನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ ಎನ್ನುವ ನಿಶ್ಚಯವಿರಲಿ. ಈ ಜನ್ಮಸಿದ್ಧ ಅಧಿಕಾರವು ಪರಮಾತ್ಮ ತಂದೆಯಿಂದ ಪಡೆಯುವ ಜನ್ಮಸಿದ್ಧ ಅಧಿಕಾರವಾಗಿದೆ. ಇದನ್ನು ಯಾರೂ ಕಲಿಸಿಕೊಳ್ಳಲು ಸಾಧ್ಯವಿಲ್ಲ. ಇಂತಹ ನಿಶ್ಚಯ ಬುದ್ಧಿಯುಳ್ಳವರು ಸದಾ ಸಹಜವಾಗಿ ಹಾಗೂ ಸ್ವತಃವಾಗಿ ಪ್ರಸನ್ನ ಚಿತ್ತರಾಗಿರುತ್ತಾರೆ. ಪರಿಶ್ರಮಿಸುವ ಅಗತ್ಯವೂ ಇರುವುದಿಲ್ಲ. ಅಸಫಲತೆಯಾಗುವ ಎರಡನೆಯ ಕಾರಣವು ಏನಾಗಿದೆ ಎಂದರೆ ಸಮಯ, ಸಂಕಲ್ಪ, ಸಂಪತ್ತು ಎಲ್ಲವನ್ನೂ ಸಫಲ ಮಾಡಿಕೊಳ್ಳಿರೆಂದು ನೀವೇ ಅನ್ಯರಿಗೂ ಹೇಳುತ್ತೀರಿ. ಆದ್ದರಿಂದ ಸಫಲ ಮಾಡಿಕೊಳ್ಳಿರಿ ಅರ್ಥಾತ್ ಸಫಲತೆಯನ್ನು ಪಡೆಯಿರಿ. ಸಫಲ ಮಾಡಿಕೊಳ್ಳುವುದೇ ಸಫಲತೆಯ ಆಧಾರವಾಗಿದೆ. ಒಂದು ವೇಳೆ ಸಫಲತೆಯು ದೊರೆಯದಿದ್ದರೆ ಅದರ ಕಾರಣವೇನಾಗಿದೆ ಎಂದರೆ ನೀವು ಯಾವುದಾದರೂ ಒಂದು ಖಜಾನೆಯನ್ನು ಸಫಲ ಮಾಡಿಕೊಂಡಿಲ್ಲ, ಆದ್ದರಿಂದ ಸಫಲತೆಯು ದೊರೆಯಲಿಲ್ಲ. ಆದ್ದರಿಂದ ಯಾವ ಖಜಾನೆಯನ್ನು ಸಫಲ ಮಾಡಿಕೊಂಡಿಲ್ಲ
ವ್ಯರ್ಥವಾಗಿ ಕಳೆದಿದ್ದೇನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿರಿ. ಖಜಾನೆಗಳ ಪಟ್ಟಿಯನ್ನು ತಿಳಿದುಕೊಂಡಿದ್ದೀರಲ್ಲವೇ? ಖಜಾನೆಗಳನ್ನು ಸಫಲ ಮಾಡಿಕೊಂಡರೆ ಸಫಲತೆಯು ಸ್ವತಃವಾಗಿಯೇ ಪ್ರಾಪ್ತಿಯಾಗಿ ಬಿಡುವುದು. ಇದು ಆಸ್ತಿಯೂ ಆಗಿದೆ, ವರದಾನವೂ ಆಗಿದೆ. ಸಫಲ ಮಾಡಿಕೊಳ್ಳಿರಿ ಹಾಗೂ ಸಫಲತೆಯನ್ನು ಪಡೆಯಿರಿ. ಸಫಲ ಮಾಡಿಕೊಳ್ಳುವುದು ಬರುತ್ತದೆಯೋ ಅಥವಾ ಇಲ್ಲವೋ? ಹೌದು ಅಥವಾ ಇಲ್ಲ ಎಂದು ಹೇಳಿರಿ. ಹಾಗಾದರೆ ಸಫಲತೆಯು ದೊರೆಯುತ್ತದೆಯೇ? ಸಫಲ ಮಾಡಿಕೊಳ್ಳುವುದು ಬೀಜ ಬಿತ್ತುವುದಾಗಿದೆ ಹಾಗೂ ಸಫಲತೆಯು ಫಲವಾಗಿದೆ. ಒಂದು ವೇಳೆ ಬೀಜವು ಉತ್ತಮವಾಗಿದ್ದರೆ ಫಲವು ದೊರೆಯದಿರುವುದು ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬೇಕು? ಸದಾ ಪ್ರಸನ್ನತೆಯ ಪರ್ಸನಾಲಿಟಿಯಲ್ಲಿ ಇರಿ. ಪ್ರಸನ್ನ ಚಿತ್ತರು ತುಂಬಾ ಒಳ್ಳೆಯ ಅನುಭವ ಮಾಡುವರು. ಸಾಮಾನ್ಯವಾಗಿಯೂ ಯಾರಾದರೂ ಪ್ರಸನ್ನ ಚಿತ್ತರಾಗುವುದನ್ನು ನೋಡಿದರೆ ಎಷ್ಟು ಹಿತವೆನಿಸುತ್ತದೆ. ಸಂಘದಲ್ಲಿ ಇರುವುದು, ಅವರ ಜೊತೆಯಲ್ಲಿ ಮಾತನಾಡುವುದು, ಕುಳಿತಿರುವುದು ಎಷ್ಟು ಹಿತವೆನಿಸುತ್ತದೆ. ಹಾಗೂ ಯಾರಾದರೂ ಪ್ರಶ್ನಚಿತ್ತರು ಬಂದು ಬಿಟ್ಟರೆ ಬೇಸರಗೊಂಡು ಬಿಡುವಿರಿ. ಆದ್ದರಿಂದ ಏನು ಲಕ್ಷ್ಯವನ್ನು ಇಟ್ಟುಕೊಳ್ಳಿರೆಂದರೆ ಪ್ರಸನ್ನ ಚಿತ್ತರಾಗಬೇಕು. ಏನಾಗಬೇಕು ಎಂಬುದನ್ನು ಪ್ರಶ್ನಚಿತ್ತರಲ್ಲ. ಇಂದು ಈ ಸೀಸನ್ನಿನ ಅಂತ್ಯ ದಿನವಾಗಿದೆ. ಅಂತ್ಯದಲ್ಲಿ ಏನು ಮಾಡಲಾಗುತ್ತದೆ? ಯಾವುದಾದರೂ ಯಜ್ಞವನ್ನು ರಚನೆ ಮಾಡಬೇಕು. ಈ ರೀತಿ ಯಜ್ಞವನ್ನು ರಚನೆ ಮಾಡಿದರೆ ಅಂತ್ಯದಲ್ಲಿ ಏನು ಮಾಡುತ್ತಾರೆ? ಸ್ವಾಹ ಮಾಡುತ್ತಾರೆ. ಹಾಗಾದರೆ ನೀವು ಏನು ಮಾಡುವಿರಿ? ಪ್ರಶ್ನಚಿತ್ತ ಆಗುವುದನ್ನು ಸ್ವಾಹ ಮಾಡಿರಿ. ಆಗುತ್ತದೆ. ಇದು ಏನು ಆಗುತ್ತದೆ? ಈ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡಿಸಿ ಜ್ಞಾನಪೂರ್ಣರಾಗಿರುವುದರಿಂದ ಏಕೆ ಎನ್ನುವ ಪ್ರಶ್ನೆಗಳು ಬೇಡ. ಇಂದಿನಿಂದ ಈ ವ್ಯರ್ಥ ಪ್ರಶ್ನೆಗಳನ್ನು ಸ್ವಾಹ ಮಾಡಿರಿ. ಇದರಿಂದ ನಿಮ್ಮ ಸಮಯದ ಉಳಿತಾಯವಾಗುವುದು ಹಾಗೂ ಅನ್ಯರ ಸಮಯವೂ ಉಳಿತಾಯವಾಗುವುದು. ದಾದಿಯರ ಸಮಯವೂ ಇದರಲ್ಲಿ ಉಳಿತಾಯವಾಗುವುದು. ದಾದಿಯರ ಸಮಯವೂ ಇದರಲ್ಲಿ ವ್ಯರ್ಥವಾಗುತ್ತದೆ. ಇದು ಏಕೆ, ಇದೇನು, ಇದು ಹೇಗೆ ಎನ್ನುವ ಪ್ರಶ್ನೆಗಳಲ್ಲಿ ವ್ಯರ್ಥವಾಗುವ ಸಮಯವನ್ನು ಉಳಿತಾಯ ಮಾಡಿರಿ. ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಿರಿ. ಆಮೇಲೆ 21 ಜನ್ಮಗಳವರೆಗೆ ಆರಾಮದಿಂದ ಊಟ ಮಾಡಿರಿ, ಪಾನೀಯ ಸೇವಿಸಿ, ಮೋಜು ಮಾಡಿರಿ. ಅಲ್ಲಿ ಜಮಾ ಮಾಡುವ ಅಗತ್ಯವಿರುವುದಿಲ್ಲ. ಹಾಗಾದರೆ ಸ್ವಾಹ ಮಾಡಿದಿರಾ ಅಥವಾ ಮಾಡುವಿರೋ? ವಿಚಾರ ಮಾಡಬೇಕೇನೋ? ಒಳ್ಳೆಯದೋ? ವಿಚಾರ ಮಾಡಿರಿ. ನಿಮ್ಮೊಂದಿಗೆ ಕೇಳಿಕೊಳ್ಳಿರಿ. ಇದು ಹೇಗೆ ಆಗುವುದು? ಇದನ್ನು ಮಾಡಬೇಕಾಗುವುದೋ ಇಲ್ಲವೋ? ಇದನ್ನು 1 ನಿಮಿಷದಲ್ಲಿ ವಿಚಾರ ಮಾಡಿಬಿಡಿ. ನಿಮ್ಮೊಂದಿಗೆ ಎಷ್ಟು ಪ್ರಶ್ನೆಗಳು ಬೇಕೋ ಅವುಗಳನ್ನು 1 ನಿಮಿಷದಲ್ಲಿ ಕೇಳಿಕೊಳ್ಳಿರಿ. ಕೇಳಿಕೊಂಡಿರಾ? ಸ್ವಾಹ ಸಹ ಮಾಡಿಬಿಟ್ಟಿರೋ ಅಥವಾ ಕೇವಲ ಪ್ರಶ್ನೆಯನ್ನು ಕೇಳಿಕೊಂಡಿರೋ? ಮುಂದೆ ಪ್ರಶ್ನೆಗಳೆಲ್ಲವನ್ನು ಸಮಾಪ್ತಿ ಮಾಡಿರಿ. ಸಮಾಪ್ತಿಯಾದರೇನೋ? ಸಮಾಪ್ತಿ ಮಾಡಿದಿರಾ? ಸುಮ್ಮನೆ ಹೌದು ಎಂದು ಹೇಳಿಬಿಡಬೇಡಿರಿ. ಪ್ರಶ್ನಚಿತ್ತರಾಗುವುದು ಅಥವಾ ವ್ಯಾಕುಲರಾಗುವ ಬಹಳ ಕಾಲದ ಅನುಭವವಿದೆಯಲ್ಲವೇ? ಚೆನ್ನಾಗಿ ಅನುಭವವಿದೆಯೇ? ಹೀಗೆ ನಿಮ್ಮ ನಿಶ್ಚಯ ಹಾಗೂ ಜನ್ಮಸಿದ್ಧ ಅಧಿಕಾರದ ಸಾಮರ್ಥ್ಯದಲ್ಲಿ ಇದ್ದರೆ ವ್ಯಾಕುಲರಾಗುವುದಿಲ್ಲ. ಯಾವಾಗ ಸಾಮರ್ಥ್ಯದಿಂದ ದೂರವಾಗುತ್ತೀರೋ ಆಗ ವ್ಯಾಕುಲರಾಗುತ್ತೀರಿ. ಚೆನ್ನಾಗಿ ತಿಳಿದುಕೊಂಡಿರಾ? ಅಥವಾ ತಿಳಿದುಕೊಂಡೆನು ಎಂದು ಈಗ ಹೇಳಿ. ಒಟ್ಟು ವಿದೇಶದಲ್ಲಿ ಹೋದ ನಂತರ ಕಷ್ಟವಿದೆ ಎಂದು ಹೇಳುವಿರೋ? ಮಾಡುವುದಿಲ್ಲ ತಾನೇ? ಒಳ್ಳೆಯದೋ? 1 ಸೆಕೆಂಡಿನಲ್ಲಿ ಅಶರೀರಿಯಾಗುವ ಪಾಠವು ಪಕ್ಕಾ ಆಗಿದೆಯೇ? ಈಗ ತಾನೇ ವಿಸ್ತಾರದಲ್ಲಿ ಹೋಗಿ. ಇದೀಗಲೇ ಸಾರದಲ್ಲಿ ಸ್ಥಿತರಾಗಿ ಬಿಡಿ. ಬಾಪ್ ದಾದಾರವರು ಡ್ರಿಲ್ ಮಾಡಿಸಿದರು. ಒಳ್ಳೆಯದು. ಈ ಅಭ್ಯಾಸವನ್ನು
ಸದಾ ಜೊತೆಯಲ್ಲಿ ಇಟ್ಟುಕೊಳ್ಳಿರಿ. 4 ಕಡೆಯ ಸರ್ವ ಪ್ರಶ್ನ ಚಿತ್ತದಿಂದ ಪರಿವರ್ತನೆಯಾಗುವ ಸದಾ ಪ್ರಸನ್ನ ಚಿತ್ತದ ವ್ಯಕ್ತಿತ್ವವುಳ್ಳ ಶ್ರೇಷ್ಠ ಆತ್ಮರು ಸದಾ ತಮ್ಮ ವಿಜಯ ಹಾಗೂ ಜನ್ಮಸಿದ್ಧ ಅಧಿಕಾರದ ಸ್ಮೃತಿಯಲ್ಲಿರುವ ಸ್ಮೃತಿ ಸ್ವರೂಪ ವಿಶೇಷ ಆತ್ಮರು ಸದಾ ಸಫಲ ಮಾಡಿಕೊಳ್ಳುವುದರಿಂದ ಸಹಜವಾಗಿ ಸಫಲತೆಯ ಅನುಭವ ಮಾಡುವ ತಂದೆಯ ಸಮೀಪ ಆತ್ಮರಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಯಾರು ಡಬಲ್ ವಿದೇಶದ 4 ಕಡೆಯ 10 ವರ್ಷದ ಮಕ್ಕಳಿದ್ದಾರೋ ಅವರಿಗೆ ವಿಶೇಷ ಶುಭಾಶಯಗಳು ಹಾಗೂ ನೆನಪು, ಪ್ರೀತಿ. ದಾದಿಯರೊಂದಿಗೆ ಬಾಪ್ದಾದಾರವರಿಗೆ ಪರಿವಾರದ ಕಿರೀಟಪ್ರಾಯವಾದ ನಿಮಿತ್ತ ಆತ್ಮರ ಸಲುವಾಗಿ ಸದಾ ಜೀವಿಸಿರಿ, ಹಾರುತ್ತಾ ಇರಿ ಹಾಗೂ ಆರಿಸುತ್ತಾ ಇರಿ ಎನ್ನುವ ಸಂಕಲ್ಪವೂ ಇರುತ್ತದೆ. ನಿಮ್ಮ ಯೋಗದ ತಪಸ್ಸಿನ ಶಕ್ತಿಯಿಂದ ಶರೀರಗಳನ್ನು ನಡೆಸುವುದೇನೋ ನಡೆಸುತ್ತಾ ಇದ್ದೀರಿ. ಆದರೆ ನಿಮಗಿಂತಲೂ ಅಧಿಕವಾಗಿ ಬಾಪ್ದಾದಾರವರಿಗೆ ಕಾಳಜಿ ಇರುತ್ತದೆ. ಆದ್ದರಿಂದ ಸಮಯದ ಅನುಸಾರವಾಗಿ ತೀವ್ರಗತಿಯಿಂದ ಸುತ್ತಬೇಡಿರಿ, ಸುಖವಾಗಿ ಹೋಗಿರಿ ಹಾಗೂ ಬನ್ನಿರಿ. ಏಕೆಂದರೆ ಪ್ರಪಂಚದ ಪರಿಸ್ಥಿತಿಗಳೂ ಸಹ ತೀವ್ರಗತಿಯಿಂದ ಬದಲಾವಣೆ ಆಗುತ್ತಾ ಇವೆ. ಆದ್ದರಿಂದ ಸೇವೆಯನ್ನು ಮಾಡಬೇಡಿರೆಂದು ಬಾಪ್ದಾದಾರವರು ಹೇಳುವುದಿಲ್ಲ. ಆದರೆ ಸಮತೋಲನೆ ಇಟ್ಟುಕೊಳ್ಳಿರಿ. ಎಲ್ಲರ ಪ್ರಾಣಗಳು ನಿಮ್ಮ ಶರೀರಗಳಲ್ಲಿ ಇವೆ. ಶರೀರವು ಸರಿಯಾಗಿದ್ದರೆ ಸೇವೆಯು ಚೆನ್ನಾಗಿ ಆಗುತ್ತಾ ಇರುವುದು. ಆದ್ದರಿಂದ ಸೇವೆಯನ್ನು ಚೆನ್ನಾಗಿ ಮಾಡಿರಿ, ಆದರೆ ಜಾಸ್ತಿ ಘಾಸಿಗೊಳ್ಳಬೇಡಿರಿ. ಸ್ವಲ್ಪ ಶರೀರವನ್ನು ಮುಂದಕ್ಕೆ ದೂಡಿರಿ. ಜಾಸ್ತಿ ಮುಂದೆ ನೂಕುವುದರಿಂದ ಏನಾಗುತ್ತದೆ? ಬ್ಯಾಟರಿಯು ನಿಧಾನವಾಗಿ ಬಿಡುತ್ತದೆ. ಆದ್ದರಿಂದ ಈಗಿನಿಂದಲೇ ಸಮತೋಲನೆ ಇಟ್ಟುಕೊಳ್ಳುವುದು ಅವಶ್ಯಕವಾಗಿದೆ. ಈ ವರ್ಷವಂತೂ ಮಾಡಿಬಿಡೋಣ, ಮುಂದಿನ ವರ್ಷ ಏನಾಗುತ್ತದೆಯೋ ಗೊತ್ತಿಲ್ಲ ಎಂದು ಯೋಚಿಸಬೇಡಿರಿ. ಜೀವಿಸಿರಬೇಕು ಹಾಗೂ ಹಾರಿಸಬೇಕು. ಈಗಂತೂ ನಿಮ್ಮ ಪಾತ್ರವು ಇದೆಯಲ್ಲವೇ? ಆದ್ದರಿಂದ ನಿಮ್ಮ ಪಾತ್ರವನ್ನು ಅರಿತುಕೊಂಡು ಶರೀರವನ್ನು ಮುಂದಕ್ಕೆ ತಳ್ಳಿರಿ. ಆದರೆ ಸಮತೋಲನೆಯಲ್ಲಿ ಮುಂದಕ್ಕೆ ದೂಡಿರಿ. ಸರಿಯಾಗಿದೆ. ತೀವ್ರಗತಿಯಿಂದ ಕಾರ್ಯ ಮಾಡಿಸಬೇಡಿರಿ. 2 ದಿನ ಇಲ್ಲಿ ಇರುವುದು, 3ನೇ ದಿನ ಇನ್ನೊಂದು ಸ್ಥಳದಲ್ಲಿ ಹೋಗುವುದು ಮಾಡಬೇಡಿರಿ. ಈಗ ಆ ಸಮಯವಲ್ಲ. ಯಾವಾಗ ಅಂತಹ ಸಮಯವು ಬರುವುದೋ ಆಗ ಒಂದು ದಿನದಲ್ಲಿಯೇ 4 ಸ್ಥಳಗಳಿಗೂ ಹೋಗಬೇಕಾಗುವುದು. ಆದರೆ ಈಗಲೇ ಅಲ್ಲ. ವರದಾನ: ದಿವ್ಯ ಗುಣಗಳ ಆಹ್ವಾನದ ಮೂಲಕ ಸರ್ವ ಅವಗುಣಗಳ ಆಹುತಿ ಕೊಡುವಂತಹ ಸಂತುಷ್ಟ ಆತ್ಮರಾಗಿ. ದಿವ್ಯ ಗುಣಗಳ ಆಹ್ವಾನದ ಮೂಲಕ ಸರ್ವ ಅವಗುಣಗಳ ಆಹುತಿ ಕೊಡುವಂತಹ ಸಂತುಷ್ಟ ಆತ್ಮರಾಗಿ. ಹೇಗೆ ದೀಪಾವಳಿಯಲ್ಲಿ ವಿಶೇಷವಾಗಿ ಸ್ವಚ್ಛತೆ ಹಾಗೂ ಸಂಪಾದನೆಯ ಕಡೆ ಗಮನವಿಡುತ್ತಾರೆ, ಅದೇ ರೀತಿ ನೀವೂ ಸಹ ಎಲ್ಲ ಪ್ರಕಾರದ ಸ್ವಚ್ಛತೆ ಹಾಗೂ ಸಂಪಾದನೆಯ ಕಡೆ ಲಕ್ಷ್ಯ ಇಟ್ಟು ಸಂತುಷ್ಟ ಆತ್ಮ ಆಗಿ. ಸಂತುಷ್ಟತೆಯ ಮೂಲಕವೇ ಸರ್ವ ದಿವ್ಯ ಗುಣಗಳ ಆಹ್ವಾನ ಮಾಡಲು ಸಾಧ್ಯ. ನಂತರ ಅವಗುಣಗಳ ಆಹುತಿ ಸ್ವತಃ ಆಗಿಬಿಡುವುದು. ಒಳಗೆ ಏನೆಲ್ಲ ಬಲಹೀನತೆ, ಕೊರತೆ, ನಿರ್ಬಲತೆಗಳು, ಕೋಮಲತೆ ಉಳಿದುಕೊಂಡಿದೆ ಅವುಗಳನ್ನು ಸಮಾಪ್ತಿ ಮಾಡಿ ಈಗ ಹೊಸ ಖಾತೆ ಪ್ರಾರಂಭ ಮಾಡಿ ಮತ್ತು ಹೊಸ ಸಂಸ್ಕಾರಗಳ ಹೊಸ ವಸ್ತ್ರಧಾರಣೆ ಮಾಡಿಕೊಂಡು ಸತ್ಯ ದೀಪಾವಳಿಯನ್ನು ಆಚರಿಸಿ. ಸ್ಲೋಗನ್: ತಂದೆಗೆ ಆಜ್ಞಾಕಾರಿಯಾಗಿದ್ದಾಗ ಗುಪ್ತ ಆಶೀರ್ವಾದಗಳು ಸಮಯದಲ್ಲಿ ಸಹಾಯ ಮಾಡುತ್ತಿರುತ್ತವೆ. ತಂದೆಗೆ ಆಜ್ಞಾಕಾರಿಯಾಗಿದ್ದಾಗ
ಗುಪ್ತ ಆಶೀರ್ವಾದಗಳು ಸಮಯದಲ್ಲಿ ಸಹಾಯ ಮಾಡುತ್ತಿರುತ್ತವೆ. ಓಂ ಶಾಂತಿ.